ರಾಜ್ಯದಲ್ಲಿ ಹೃದಯಾಘಾತದ ಮರಣ ಹೃದಯಾಘಾತದ ಬಗ್ಗೆ ಸ್ಫೋಟಕ ವರದಿಯನ್ನು ಕೊಟ್ಟ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಯಾಕೆ ಹೃದಯಾಘಾತ ಈ ರೀತಿಯಾಗಿ ಸಂಭವಿಸ್ತಾ ಇದೆ, ಸರಣಿ ಸಾವು ನೋವು ಸಂಭವಿಸ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಬೇಕು ಅಂತ ತಿಳಿಸಲಾಗಿತ್ತು. ಇದೀಗ ಸ್ಫೋಟಕ ವರದಿಯನ್ನು ಕೊಟ್ಟಿದೆ ಸಮಿತಿ. ಏನು ಹೇಳ್ತಾ ಇದೆ ಸಮಿತಿಯ ವರದಿ ಅಂತ ನೋಡೋದಾದ್ರೆ, BP, ಶುಗರು, ಕೊಲೆಸ್ಟ್ರಾಲ್ ಇದ್ರೆ ಡೇಂಜರ್ ಅನ್ನೋದನ್ನ, ಬೀಡಿ ಸಿಗರೇಟು ಸೇದುವವರಿಗೂ ಕೂಡ ಹೃದಯಾಘಾತದ ಶಾಕ್ ಎದುರಾಗುತ್ತೆ ಅನ್ನೋದನ್ನ, 10ನೇ ತರಗತಿ ಮಕ್ಕಳಿಗೆ ಟೆಸ್ಟನ್ನು ಆರಂಭಿಸಿ ಅಂತ ವರದಿ ಹೇಳಿದೆ. 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೂ ತಪಾಸಣೆ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದೆ. ತಾಂತ್ರಿಕ ಸಮಿತಿ ವರದಿಯಲ್ಲಿ ಸ್ಫೋಟಕ ಅಂಶಗಳು ಇದೀಗ ಬಹಿರಂಗವಾಗ್ತಾ ಇದೆ. ಇಲ್ಲಿವರೆಗೂ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿ ವರದಿ ರಚಿಸಿದ್ದಾರೆ. ಈ ಮುಖಾಂತರವಾಗಿ ಹೇಳೋದಾದ್ರೆ BP, ಶುಗರು ಇದೆಲ್ಲ ಜಾಸ್ತಿ ಇತ್ತು ಅಂತಂದರೆ, ಕೊಲೆಸ್ಟ್ರಾಲು ಎಲ್ಲ ಜಾಸ್ತಿ ಇತ್ತು ಅಂತಂದರೆ, ಇಲ್ಲ ಅಂತ ಹೇಳಿದರೆ ಈ ಸ್ಮೋಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅಂಥವರಿಗೆ ಹೃದಯಾಘಾತ ಆಗತ್ತೆ ಅಂತ. ಈಗ ಈ 10ನೇ ಕ್ಲಾಸ್ ಮಕ್ಕಳು, 15 ವರ್ಷದೊಳಗಿನ ಮಕ್ಕಳಿಗೂ ಕೂಡ ಈಗ ಟೆಸ್ಟನ್ನು ಮಾಡಬೇಕಾಗತ್ತೆ, ಅವ್ರ ಬಗ್ಗೆ ಕೂಡ ಅಧ್ಯಯನ ಮಾಡಿಸ್ಬೇಕಾಗತ್ತೆ ಅನ್ನೋದನ್ನು ತಿಳಿಸಲಾಗ್ತಾ ಇದೆ. ಪ್ರಮುಖವಾಗಿ ಶುಗರ್, BP ಡೇಂಜರ್ ಅನ್ನೋದನ್ನು ತಿಳಿಸ್ತಾ ಇರೋದು. ಈ ಶುಗರು, BP ಇವೇನಾದರೂ ಇತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಸೂಚಿಸಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ನಾವೀಗ ಜನರಲ್ ಚೆಕಪ್ ಮಾಡಿಸ್ಕೊಳ್ತಾ ಇದ್ದೀವಿ ಅಥವಾ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ತಾ ಇದ್ದೀವಿ ಅಂತಂದರೆ ನಾವು ಫೋಕಸ್ ಮಾಡಬೇಕಾಗಿರೋದು ಶುಗರು, BP, ಕೊಲೆಸ್ಟ್ರಾಲ್. ಈ ಮೂರು ನಮ್ಮಲ್ಲಿ ಹೈ ಇದೆ ಅಂತ ಅಂದರೆ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಈ ಸಮಿತಿ ಹೇಳ್ತಾ ಇದೆ ಕೊಟ್ಟಿರುವಂಥ ವರದಿಯಲ್ಲಿ. ಬೀಡಿ ಸಿಗರೇಟು ಸೇದುವವರಿಗೆ ಶಾಕ್ ಎದುರಾಗ್ತಾ ಇದೆ. 251 ಜನರ ಆರೋಗ್ಯ ತಪಾಸಣೆಯ ವೇಳೆ ಬೆಚ್ಚಿ ಬೀಳಿಸುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ದ ಹೃದ್ರೋಗಿಗಳ ಅಧ್ಯಯನ, 32 ಮಹಿಳೆಯರು ಸೇರಿ 45 ವರ್ಷದೊಳಗಿನವರ ಸಮೀಕ್ಷೆ ಇದು. 251 ರೋಗಿಗಳ ಪೈಕಿ 35 ರೋಗಿಗಳಿಗೆ ಕೊಲೆಸ್ಟ್ರಾಲ್ ಇರೋದು ಕನ್ಫರ್ಮ್ ಆಗಿದೆ. 40 ರೋಗಿಗಳಿಗೆ ಅನುವಂಶೀಯ ಸಮಸ್ಯೆ ಕಾಣಿಸ್ಕೊಂಡಿದೆ. 87 ರೋಗಿಗಳಿಗೆ ಮಧುಮೇಹ ಸಮಸ್ಯೆ, 102 ರೋಗಿಗಳಿಗೆ ಹೈಪರ್ ಟೆನ್ಷನ್ನು. 251 ರೋಗಿಗಳ ಪೈಕಿ 111 ರೋಗಿಗಳು ಧೂಮಪಾನಿಗಳು. ಧೂಮಪಾನ ಮಾಡುವವರಿಗೆ 42.10% ಹೃದಯದ ಸಮಸ್ಯೆ. BP ಇದ್ದವರಿಗೆ 36.84%, ಕೊಲೆಸ್ಟ್ರಾಲ್ ಇದ್ದವರಿಗೆ 36.84% ಅಪಾಯ. 251 ಜನರ ಪೈಕಿ 77 ಮಂದಿಗೆ ಯಾವುದೇ ಅಪಾಯಕಾರಿ ಅಂಶ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಈ ಜೀವ ತೆಗೀತಾ ಇದೆಯಲ್ಲ, ಅದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದು ಬಹುತೇಕರ ಪ್ರಶ್ನೆ ಆಗಿದೆ. ಏನಪ್ಪ, ಚಿಕ್ಕ ವಯಸ್ಸಿನ ಮಕ್ಕಳು ಅಥವಾ ಯಂಗೆಸ್ಟ್ ಏಜಿನವರು ಇವರೇ ಸಾವನ್ನಪ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಕಾರಣ ಜೀವನ ಶೈಲಿ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಜೀವವನ್ನೇ ತೆಗಿತಾ ಇದೆ ನಮ್ಮ ಆರೋಗ್ಯ ಶೈಲಿ, ಜೀವನ ವಿಧಾನ. ಕೋವಿಡ್ ನಂತರ ಶುಗರು, BP, ಕೊಲೆಸ್ಟ್ರಾಲು ಎಲ್ಲದರಲ್ಲೂ ಹೆಚ್ಚಳ ಆಗ್ತಾ ಇದೆ. ಹೃದ್ರೋಗಿಗಳಲ್ಲಿ ಶುಗರು, BP, ಕೊಲೆಸ್ಟ್ರಾಲು ಎಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. 2019ರಿಂದ 2025 ವೇಳೆಗೆ ಹೃದ್ರೋಗಿಗಳಲ್ಲಿ ಅಪಾಯ ಹೆಚ್ಚಳ ಆಗ್ತಾ ಇದೆ. ಮಧುಮೇಹಿಗಳ ಪ್ರಮಾಣ 13.9% 20.5% ಏರಿಕೆ ಆಗಿದೆ. BP 13.9% 17.6%, ಕೊಬ್ಬಿನಾಂಶ 34.8% 44.1%, ಧೂಮಪಾನಿಗಳ ಪ್ರಮಾಣ 48.8% 51% ಏರಿಕೆ ಆಗಿದೆ. ಆನುವಂಶಿಕ ಇತಿಹಾಸ 11.6% 14.7% ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಸಮಿತಿ ಇಷ್ಟೆಲ್ಲವನ್ನ ಅಧ್ಯಯನ ಮಾಡಿದ ನಂತರ ಶಿಫಾರಸು ಕೂಡ ಮಾಡಲೇಬೇಕಾಗತ್ತೆ. ಏನು ಶಿಫಾರಸು ಮಾಡಿದೆ? ಈ ಸಮಿತಿ ಅಧ್ಯಯನ ಮಾಡಿರುವಂಥ ಶಿಫಾರಸಿನಲ್ಲಿ ಏನು ಪ್ರಮುಖ ಅಂಶವನ್ನು ಉಲ್ಲೇಖಿಸಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಏನು ಅಂತ ನೋಡೋದಾದ್ರೆ, ಈ ಹೃದ್ರೋಗ ಸರ್ವೇಕ್ಷಣಾ ಕಾರ್ಯಕ್ರಮ ಜಾರಿಗೊಳಿಸಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಯುವ ಜನರ ಹೃದಯಾಘಾತ ಸಂಬಂಧ ಸರ್ವೇಕ್ಷಣಾ ಕಾರ್ಯಕ್ರಮವನ್ನು ನಡೆಸೋ ಸೂಕ್ತ ಅಂತ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ನೋಂದಣಿಯನ್ನು ಶುರು ಮಾಡಬೇಕು. ಶಾಲಾ ಹಂತದಲ್ಲೇ ಮಕ್ಕಳ ಅನಾರೋಗ್ಯ ಬಗ್ಗೆ ತಪಾಸಣೆಯನ್ನು ನಡೆಸಬೇಕು. ಮಕ್ಕಳಿಂದಲೇ ಹೃದಯ ಸೇರಿ ವಿವಿಧ ಅನಾರೋಗ್ಯದ ತಪಾಸಣೆ ಆಗಬೇಕು. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋಕೆ ಆರೋಗ್ಯ ಅಭಿಯಾನವನ್ನು ಕೈಗೊಳ್ಳಬೇಕು. ಹೃದಯ ಸಂಬಂಧಿ ಕಾಯಿಲೆಗಳು, ಅವುಗಳಿಗೆ ಕಾರಣಗಳು, ಅಪಾಯದ ಅಂಶಗಳು, ಆರಂಭಿಕ ಪತ್ತೆ ಮತ್ತು ತಡೆಗಟ್ಟುವಿಕೆ, ಜೀವನ ಶೈಲಿ ಬದಲಾವಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿಗೆ ಅಭಿಯಾನ, ದೈಹಿಕ ಚಟುವಟಿಕೆ ಉತ್ತೇಜಿಸುವುದು, ಧೂಮಪಾನ ತ್ಯಜಿಸುವುದು, ಡಿಜಿಟಲ್ ಸಾಧನ ವೀಕ್ಷಣೆ ಕಡಿಮೆ ಮಾಡಿ ನಿದ್ರೆಗೆ ಆದ್ಯತೆಯನ್ನು ಕೊಡುವುದು, ಸಕ್ಕರೆ ಉಪ್ಪು ಸೇವನೆ ಕಡಿಮೆ ಮಾಡಿ ಒತ್ತಡವನ್ನು ನಿಭಾಯಿಸುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗಿನ ಜನರೇಷನಲ್ಲಿ ಪ್ರಮುಖವಾದಂಥ ಸಮಸ್ಯೆ ಏನು ಅಂತಂದರೆ, ಏನೇ ಸೇವಿಸಿದ್ರೂ ಟೇಸ್ಟ್
ಟೇಸ್ಟಿ ಆಗಿರಬೇಕು, ರುಚಿ ಇಲ್ಲ, ಈ ಥರದ್ದು ಹೇಳ್ತಾ ಇರ್ತಾರೆ. ಸೊ ಮಸಾಲ ಪದಾರ್ಥಗಳನ್ನು ಹೆವಿ ಸೇವಿಸ್ತಾ ಇರ್ತಾರೆ. ಉಪ್ಪಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಇದರಲ್ಲಿ ಕಂಟ್ರೋಲ್ಡ್ ಆಗಿರೋದಿಲ್ಲ. ಬಾಯಿ ರುಚಿ ಇರುತ್ತೆ ಅಂತ ಹೇಳಿ ಸಪ್ಪೆ ತಿನ್ನೋದು ಇದೆಲ್ಲ ಇಲ್ಲವೇ ಇಲ್ಲ. ಇದು ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಒಂದು, ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದು, ರಾತ್ರಿ 1 ಗಂಟೆ 2 ಗಂಟೆ ಆದರೂ ಮೊಬೈಲ್ ನೋಡ್ತಾನೇ ಇರೋದು. ಜೊತೆಗೆ ಟಾಯ್ಲೆಟ್ ರೂಮಿಗೆ ಹೋದ್ರೂ, ಎಲ್ಲಿಗೆ ಹೋದ್ರೂ ಮೊಬೈಲ್ ತೆಗೆದುಕೊಂಡೇ ಹೋಗೋದು. ಅವರ ಇಡೀ ಬಾಡಿಯಲ್ಲಿ ಈ ಬೆರಳುಗಳು ವರ್ಕ್ ಆಗುತ್ತಲ್ಲ ಮೊಬೈಲ್ ಯೂಸ್ ಮಾಡಿ ಅಷ್ಟರ ಮಟ್ಟಿಗೆ ಅವ್ರು ವಾಕಿಂಗ್ನೋ ಅಥವಾ ಇನ್ನೇನೋ ಮಾಡಿದ್ರೂ ಅವರ ಇಡೀ ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗಿರುತ್ತೆ. ಬಟ್ ಇಲ್ಲ, ವ್ಯಾಯಾಮ ಕಡಿಮೆ, ವಾಕಿಂಗ್ ಕಡಿಮೆ. ಈಗೇನು ಮನೆ ಬಾಗಿಲಿಗೆ ರ್ಯಾಪಿಡೋ ಬರುತ್ತೆ, ನಮ್ಮ ಯಾತ್ರಿ ಬರುತ್ತೆ, ಆಟೋ ಬರುತ್ತೆ, ಎಲ್ಲವೂ ಕೂಡ ಮನೆ ಹತ್ತಿರಕ್ಕೆ ಸಿಗತ್ತೆ. ಸ್ಟೆಪ್ಸ್ ಹತ್ಕೊಂಡು ಬನ್ನಿ ಅಂತಂದರೆ ಲಿಫ್ಟ್ ಇರಬೇಕಾದ್ರೆ ಸ್ಟೆಪ್ಸ್ ಯಾಕೆ? ಸೊ ಈ ಥರದೊಂದು ಜೀವನ ಶೈಲಿ ಈಗಿನ ಜನ್ರೇಷನ್ ಮಾಡ್ತಾ ಇರೋದು. ಸೊ ಆ ಕಾರಣಕ್ಕಾಗಿಯೇ ನಮ್ಮ ದೇಹಕ್ಕೆ ಯಾವುದೇ ವ್ಯಾಯಾಮ ಇಲ್ಲ, ನಮ್ಮ ಮನಸ್ಸಿಗೆ ಯಾವುದೇ ರೆಸ್ಟ್ ಇಲ್ಲ, ಹಾಗೆಯೇ ಬ್ರೈನ್ಗೂ ಒಂದು ರೀತಿಯಾದಂಥ ಸ್ಟ್ರೆಸ್ಸು. ಹೀಗಿರಬೇಕಾದ್ರೆ ಒಂದು ಒತ್ತಡದ ಜೀವನ ಶೈಲಿ, ಇದೆಲ್ಲದರ ಜೊತೆಗೆ ವರ್ಕ್ಲೋಡ್ ಕೂಡ ಹೆವಿ ಇದ್ದಾಗ ಕೆಲವರು ಈ ಶಿಫ್ಟ್ ವೈಸ್ ಕೆಲಸ ಮಾಡ್ತಾ ಇರ್ತಾರೆ. ನಾವು ರಾತ್ರಿ ಕೆಲಸ ಮುಗಿಸ್ಕೊಂಡು ಹೋಗುವಾಗಲೇ 12 ಗಂಟೆ ಆಗತ್ತೆ, ಆವಾಗ ಊಟ ಮಾಡ್ತೀವಿ. ನೆಕ್ಸ್ಟ್ ಡೇ ಫಸ್ಟ್ ಶಿಫ್ಟ್ ಇದ್ಬಿಡುತ್ತೆ, ಮಾರ್ನಿಂಗ್ 5 ಗಂಟೆಗೆಲ್ಲ ಎದ್ದು ಬಂದುಬಿಡ್ತೀವಿ. ಅಥವಾ ಓವರ್ ಡ್ಯೂಟಿ ಇರುತ್ತೆ, 9 ಅವರ್ಸ್ಗಿಂತ ಹೆಚ್ಚಿನ ಕೆಲಸವನ್ನು ಮಾಡೋದಿರುತ್ತೆ. ಒಂದು ಲೆಕ್ಕಕ್ಕೆ ಕುತ್ಕೊಂಡು ಕೆಲಸ ಮಾಡೋದ್ರ ಜೊತೆಗೆ ಆ ಸ್ಟ್ರೆಸ್ ಇರುತ್ತಲ್ಲ, ಹೆವಿ ಸ್ಟ್ರೆಸ್ಸು, ಹೆವಿ ಲೋಡೆಡ್ ಕೆಲಸ ಅಂತ ಹೇಳ್ತಾರಲ್ಲ. ಸೊ ವೀಕ್ಲಿ ಒನ್ಸ್ ವೀಕ್ ಆಫ್ ಇರುತ್ತೆ. ನೀವು ವಾರದ 6 ದಿನ ದುಡಿದು ಒಂದು ದಿನದಲ್ಲಿ ರೆಸ್ಟು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಯಾವುದೋ ಒಂದು ಕೆಲಸಕ್ಕೆ ಅಂತಲೇ ಇಟ್ಬಿಡ್ತೀರಾ. ಅಥವಾ ಮನೆ ಕೆಲಸ ಮಾಡ್ಕೋಬೇಕು ಅಂತನೋ, ಅಥವಾ ಹೊರಗಡೆ ಹೋಗಬೇಕು ಅಂತನೋ, ಅಥವಾ ಜಮೀನಿಗೆ ಹೋಗಬೇಕು ಅಂತನೋ. ಸೊ ಆ ಥರದ ಈ ರೆಸ್ಟ್ಲೆಸ್ ಆದಂಥ ವಾರದ 7 ದಿನ ಕೆಲಸ ಮಾಡುವಂಥದ್ದು ಇದೆಯಲ್ಲ, ಅದು ಕೂಡ ಈ ಥರದ ಸಮಸ್ಯೆಗಳಿಗೆ ಕಾರಣ ಅನ್ನೋದನ್ನು ಹೇಳ್ತಾ ಇದೆ ಈ ವರದಿ.